ಕ್ಯಾನ್ವಾಸ್ ಮಾಡಿ ಸರ್ಕಾರ ಇದೆ, ಇನ್ನೂ 3 ವರ್ಷ ಏನೇ ಸವಲತ್ತಿದ್ರು ನೇರವಾಗಿ ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ. ನಾನು ನಮ್ಮೂರ ಪರವಾಗಿ ಒಂದೊಂದು ಮನೇಲಿ 5 ಜನ 4 ಜನ ಇದ್ದಾರೆ ಸರ್. ಒಂದು ಅರ್ಧ ಸೈಟ್ ಕೊಡಿ, ಅಲ್ಲಿ ಒಂದು ಗೋಮಾಳ ಒಂದು 5 ಎಕರೆ ಇದೆ. ದಯವಿಟ್ಟು ಯೋಗೇಶ್ವರು ನೀವು ಇಬ್ಬರು ಮನಸ್ಸು ಮಾಡಿ ಇದೊಂದು ವ್ಯವಸ್ಥೆ ಮಾಡಿದ್ರೆ ನೆಲೆ ಮಾಡಿಕೊಟ್ರೆ ನಮ್ಮ ಜನ ಸುಖವಾಗಿ ನೆರಳಲ್ಲಿ ಇದು ಮಾಡ್ಕೊತಾರೆ. ಮಾದೇವಪ್ಪನವರು ಅದಕ್ಕೆ ಕಟ್ಸೋಕ್ಕೆ ಏನು ವ್ಯವಸ್ಥೆ ಬೇಕು ನಾವು ಮಾಡಿಕೊಡ್ತೀವಿ ಅಂತೀವಿ. ಎಲೆಕ್ಷನ್ ಹೋಯ್ತದೆ ಬರ್ತದೆ, ಈ ಎಲೆಕ್ಷನ್ ಬರಬಾರ್ದಾಗಿತ್ತು. ಆದರೂ ಯೋಗೇಶ್ವರ ಅದೃಷ್ಟ ಅಂದ್ಕೊಂಡು ನಾವು ಸ್ಥಳೀಕರು. ಆಮೇಲೆ ಚನ್ನಪಟ್ಟಣದಲ್ಲಿ ಅದ್ಭುತವಾದ ಒಂದು ಕೋರ್ಟ್ ಕಟ್ಟಿದ್ದಾರೆ, ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ನೀರಾವರಿ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾಯಿದ್ರು, ಸಾಕಷ್ಟು ಹಳ್ಳಿಲೇ ಇದ್ಕೊಂಡು ತಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ಸ್ಥಳೀಕರು ನಮ್ಮೂರವರು ಗೆಲ್ಲಿ ಅಂತ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡಿ ಒಂದು ಓಟುವೆ ಇದು ಮಾಡಿ BJPಯವರು ಫಸ್ಟೇ ಅವರು ಕೋಮುವಾದಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದರು. ಮಾದೇವಪ್ಪನವರು ಅದಕ್ಕೆ ರಾಜ್ಯದಲ್ಲೊಂದು ಉಗ್ರವಾದ ಹೋರಾಟ ಮಾಡಿ ಹೋದ ಸರಿ ನಾವು ಇಡೀ ಟೀಮು ವರ್ಕ್ ಮಾಡಿ 85ರಿಂದ 80,000 ಓಟ ಕಾಂಗ್ರೆಸ್ಗೆ ಹಾಕ್ಸಿದ್ದೀವಿ. ಈ ಸರಿ ಸಾಹೇಬರು ಉನ್ನತ ಮಟ್ಟದಲ್ಲೇ ಗೆಲ್ತಾರೆ ಅಂತ ಹೇಳ್ತಾ ನಾನು 2 ಮಾತು. ಥ್ಯಾಂಕ್ ಯು.